ಬೇಜಾರಾದ ಸಂಗತಿ ಏನಂದರೆ, ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯಕ್ ಅಂತಕ್ಕಂಥ DR ಕಾನ್ಸ್ಟೇಬಲ್ ಒಬ್ಬರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರಾದ ಸಂಗತಿ ಇಲಾಖೆಗೆ ಇರುತ್ತೆ. ಸ್ಟೇಷನ್ನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ 19ನೇ ತಾರೀಕು ರಾತ್ರಿ ಮನೆಯಲ್ಲಿ ಒಂದು 11:15 ಸುಮಾರು ಮನೆಯಲ್ಲಿ ಜನ ಇರುವಾಗಲೇ ಮನೆಗೆ ಬಂದು ಮುಂದಿನ ಬಾಗಿಲಿಗೆ ಚಿಲ್ಕ ಹಾಕಿಬಿಟ್ಟು ಹಿಂದಿನ ಬಾಗಿಲಿಗೆ ಹೋಗಿ ಒಂದು ಜಂಬಿಟ್ಟಿಗೆಯನ್ನು ತಗೊಂಡು ಡೋರಿಗೆ ಹೊಡೆದು ಅದನ್ನು ಡೋರ್ ಓಪನ್ ಆಗುತ್ತೆ. ಒಳಗಡೆ ಒಂದು 4-5 ಜನ ಪ್ರವೇಶ ಮಾಡಿ ಅವರಿಗೆ ಹೆದರಿಸ್ಬಿಟ್ಟು, ಚಾಕು ತೋರಿಸಿ ಹೆದರಿಸ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಒಂದು 40 ಗ್ರಾಮ್ ಬಂಗಾರ, 5 ಲಕ್ಷ ರೂಪಾಯಿ ಮತ್ತು 244 ಗ್ರಾಮ್ ಬೆಳ್ಳಿ ಆಭರಣವನ್ನು ತೊಗೊಂಡು ಹೋಗಿದ್ದಾರೆ ಅಂತ ಮಲ್ಲನಗೌಡ ಅನ್ನೋರು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ನಾವು ಅದರ ಪ್ರಕಾರ ಇಮಿಡಿಯೇಟ್ ಎಲ್ಲ ಆಫೀಸರ್ಸನ್ನ ಮತ್ತು ಸ್ಟಾಫನ್ನು, ಕ್ರೈಮ್ ಸ್ಟಾಫನ್ನ ಎಲ್ಲರನ್ನೂ ನಾವು ಅಲರ್ಟ್ ಮಾಡಿದ್ವಿ. ಈ ಮಲ್ಲನಗೌಡ ಈಶ್ವರಗೌಡ ಪಾಟೀಲ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ 4 ಟೀಮ್ ಮಾಡಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಬೇರೆ ಬೇರೆ ಕಡೆ ಹೋಗಿ ಅದು ನಮಗೆ ಒಂದು 12 ದಿವಸ ಆದಮೇಲೆ ಹಿರೇಕೆರೂರು ತಾಲೂಕಲ್ಲೇ ಒಂದು ಹಳ್ಳಿ ಹತ್ರ ಮತ್ತೆ ಸಂಶಯಾಸ್ಪದವಾಗಿ ವ್ಯಕ್ತಿಗಳು ಬಂದಾಗ ನಾವು ಅಲ್ಲಿ ಅವ್ರನ್ನ ವಿಚಾರ ಮಾಡಿ ಕೇಳಲಾಗಿ ಅವರು ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಅವ್ರನ್ನ ಕರ್ಕೊಂಬಂದು ವಿಚಾರ ಮಾಡಿದಾಗ ಅವರು ನಿಡಲಗಿಲ್ಲುವಲ್ಲಿನೂ ನಾವು ಒಂದು ಡೆಕಾಯಿಟಿ ಮಾಡಿದ್ದೀವಿ ಅಂತ ಒಪ್ಕೊಂಡ್ರು. 4 ಜನ ಸಿಕ್ಕರು ನಮಗೆ. ಅದರ ಪ್ರಕಾರ ನಾವು ಅವ್ರನ್ನ ಸರಿಯಾಗಿ ಅವರ ಇಂಟ್ರೋಗೇಷನ್ ಮಾಡಲಾಗಿ ಅವರು ಅವತ್ತು 19ನೇ ತಾರೀಕು ನಾವು ಬಂದಿದ್ವಿ. ಬಂದುಬಿಟ್ಟು ಅದೇನು ಕಂಪ್ಲೇಂಟಲ್ಲಿ ಬಂದಿತ್ತು ಕಂಪ್ಲೇಂಟ್ ಕೊಟ್ಟಿದ್ದರು. ಅದೇ ಥರದ್ರಲ್ಲಿ ಅವರು ಹಿಂದಿನ ಬಾಗಿಲಿಂದನೇ ಎಂಟ್ರಿ ಆಗಿ ಮನೆಯಿಂದ ನಾವು ಕಳ್ಳತನ ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅವ್ರನ್ನ 31/1 ನಾವು ಅರೆಸ್ಟ್ ಮಾಡ್ತೀವಿ. 4 ಜನನೂ ನಾವು ರಿಕವರಿ ಎಲ್ಲ ಮುಗಿಸಿ ಅವ್ರನ್ನ ಈಗ JCಯಲ್ಲಿ ಇದ್ದಾರೆ. ಅದರಲ್ಲಿ ಮಲ್ಲೇಶಪ್ಪ ನಾಯ್ಕ ಅಂತ ನಮ್ಮ ಶಿಡೇನೂರು ತಾಂಡದ ಬ್ಯಾಡಗಿ ತಾಲೂಕು ಶಿಡೇನೂರು ತಾಂಡದವನು ಒಬ್ಬ ಮಲ್ಲೇಶಪ್ಪ ನಾಯ್ಕ ಅಂತಿದ್ದಾನೆ. ಇನ್ನೊಬ್ಬ ಕಾಂತೇಶ ಅಂತ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕೆರೂರು ಒಬ್ಬ ಇದ್ದಾನೆ. ಅಜಯ್ ಮತ್ತು ನಾಗರಾಜ್ ಮತ್ತು ರಘು ಅಂತ ಇನ್ನು 3 ಜನ. ಅದರಲ್ಲಿ ಅಜಯ್ ಮತ್ತು ನಾಗರಾಜ್ ಅನ್ನೋರು ಅರೆಸ್ಟ್ ಆಗಿದ್ದಾರೆ. ಅವರು ಬೆಳವಡಿ, ಬೈಲಹೊಂಗಲ ತಾಲೂಕು ಬೆಳವಡಿ ಗ್ರಾಮದವರು. ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಕಾಂತೇಶ, ಅಜಯ್, ನಾಗರಾಜ್, ರಘು ಎಲ್ಲ. ಕಾಂತೇಶ ಡ್ರೈವಿಂಗ್ಗೋಸ್ಕರ ಇಲ್ಲಿ ಅವಾಗವಾಗ ಬ್ಯಾಡಗಿಗೆಲ್ಲ ಮೆಣಸಿನ್ಕಾಯಿ ತೊಗೊಂಡು ಬರ್ತಾ ಇರ್ತಾನೆ. ಆವಾಗ ಇವರು ಪರಿಚಯ ಆಗಿ ಮಲ್ಲೇಶ್ ನಾಯ್ಕ ಪರಿಚಯ ಆಗಿರ್ತಾನೆ. ಇದರಲ್ಲಿ ಇನ್ನೊಂದು ನಮ್ಮ ಇಲಾಖೆದು ಬೇಜಾರಾದ ಸಂಗತಿ ಏನಂದರೆ, ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯಕ್ ಅಂತಕ್ಕಂಥ DR ಕಾನ್ಸ್ಟೇಬಲ್ ಒಬ್ಬರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರಾದ ಸಂಗತಿ ಇಲಾಖೆಗೆ. ಪ್ರದೀಪ್ ನಾಯಕ್ ಅವ್ರಿಗೇ ಅದೇ ಜಾಗ ಅವರೇ ತೋರಿಸ್ಬಿಟ್ಟು ಅವರೇ ಇದೇ ಜಾಗದಲ್ಲಿ ನೀವು ಮಾಡಿರಿ ಅಂತ ತೋರಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು. ನಾವು ಅದನ್ನು ಪರಿಶೀಲಿಸಲಾಗಿ ಮತ್ತು ನಾವು ಟೆಕ್ನಿಕಲಿನೂ ನಾವು ವೆರಿಫೈ ಮಾಡಲಾಗಿ ಒಟ್ಟೊಟ್ಟಿಗೆ ಓಡಾಡೋದು ನಮಗೆ ಕಂಡು ಬಂತು. ಆ ಪ್ರಕಾರ ಇವತ್ತು ನಾವು 7ನೇ ತಾರೀಕು ನಾವು ನಮ್ಮ APC ಒಬ್ಬರನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ. DR ಅಲ್ಲಿ ಕಾನ್ಸ್ಟೇಬಲ್ ಆಗಿದೆ. 2008 ಬ್ಯಾಚು. ಹಾವೇರಿ ಜಿಲ್ಲೆ DR ಅಲ್ಲಿ ಕಾನ್ಸ್ಟೇಬಲ್ APC ರಿಸರ್ವ್ ಪೊಲೀಸ್, ಸಿವಿಲ್ ಅಲ್ಲ, ರಿಸರ್ವ್ ಪೊಲೀಸು 2008ನೇ ಬ್ಯಾಚು. ಇನ್ನು ಹಾವೇರಿ ಜಿಲ್ಲೆಯದವನೇ. ಸದ್ಯ ಇರೋದೂ ಅವನು ಜನರಲ್ ಡ್ಯೂಟಿ ಮಾಡ್ತಾಯಿದ್ದ. ಅಲ್ಲಿ ನಮ್ಮಲ್ಲಿ ಗಾರ್ಡ್ ಇರ್ತಾವಲ್ಲ ಎಲ್ಲ ಕಡೆ. ಸೊ ಜನರಲ್ ಡ್ಯೂಟಿ ಮಾಡ್ತಿದ್ದ. ಈ ಹಿಂದೆ ಅವನು ಒಂದು 4 ವರ್ಷ PSI ಹಿರೇಕೆರೂರು ಡ್ರೈವರ್ ಆಗಿ ಕೆಲಸ ಮಾಡಿದ್ದಾನೆ. ಇವನು ಹಿರೇಕೆರೂರು ತಾಲೂಕಿನವನೇ. ಮುದ್ದಿನಕೊಪ್ಪ ಅಂತ ಊರು. ಅವನ ಹೆಂಡತಿ ಊರು ನಿಡಲಗಿಲ್ಲು, ಅದೇ ಊರು. ಈಗೇನು ಡೆಕಾಯಿಟಿ ಆಗಿದೆ ಅದೇ ಊರು. ಅವನ ಹೆಂಡತಿ ಊರು ನಿಡಲಗಿಲ್ಲು, ಇವನದು ಮುದ್ದಿನಕೊಪ್ಪ ಊರು. 2008 ಬ್ಯಾಚು. ಅದು ತುಂಬ ಮುಜುಗರದ ಸಂಗತಿ ಆಗಿದೆ ಇಲಾಖೆ.